ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಜ್ಞಾನ ಬಿಂದುವಿಗೆ ಸ್ವಾಗತ. ಈ ಆಲೋಚನೆಗಳು ನಿಮ್ಮ ಜೀವನವನ್ನ ಬದಲಾಯಿಸುತ್ತವೆ. ಚಾಣಕ್ಯ ನೀತಿಯಲ್ಲಿನ ಅರ್ಥ ಈ ರೀತಿ ಇದೆ. ಚಾಣಕ್ಯ ನೀತಿಯಲ್ಲಿ ಉಲ್ಲೇಖಿಸಲಾದ ಅನೇಕ ವಿಷಯಗಳಿವೆ. ಅವು ಮನುಷ್ಯನು ಜೀವನ ನಡೆಸಲು ಬಹಳ ಮುಖ್ಯ. ಈ ವಿಷಯಗಳನ್ನ ಸರಿಯಾದ ರೀತಿಯಲ್ಲಿ ಅಳವಡಿಸಿಕೊಳ್ಳುವ ವ್ಯಕ್ತಿಯು ಜೀವನದಲ್ಲಿ ಎಂದಿಗೂ ಸಹ ತೊಂದರೆಗೆ ಒಳಗಾಗುವುದಿಲ್ಲ. ಆಚಾರ್ಯ ಚಾಣಕ್ಯನು ಅನೇಕ ವಿಷಯಗಳನ್ನ ಹೇಳಿದ್ದಾನೆ. ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ಯಶಸ್ವಿಯಾಗಬೇಕೆಂದು ಬಯಸುತ್ತಾನೆ, ಆದರೆ ಕೆಲವು ಅಭ್ಯಾಸಗಳಿಂದ ವೈಫಲ್ಯವನ್ನು ಕಾಣುತ್ತಾನೆ. ಆಚಾರ್ಯ ಚಾಣಕ್ಯನ ನೀತಿಗಳನ್ನ ಅಳವಡಿಸಿಕೊಳ್ಳುವ ಮೂಲಕ ಅನೇಕ ಜನರು ಯಶಸ್ಸನ್ನ ಸಾಧಿಸಿರುವ ಸಾಕಷ್ಟು ನಿದರ್ಶನಗಳಿವೆ. ಆಚಾರ್ಯ ಚಾಣಕ್ಯನ ವಿಚಾರಗಳನ್ನ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಯಶಸ್ಸು ನಿಮ್ಮ ಪಾದಗಳನ್ನು ಚುಂಬಿಸುತ್ತದೆ. ಒಬ್ಬ ವ್ಯಕ್ತಿಯು ಜೀವನದಲ್ಲಿ ಯಶಸ್ವಿಯಾಗಲು ಯಾವ ವಿಷಯಗಳ ಬಗ್ಗೆ ಕಾಳಜಿಯನ್ನು ವಹಿಸಬೇಕು ಎಂಬುದನ್ನು ಕೂಡ ನೀವು ಚಾಣಕ್ಯ ನೀತಿಯಲ್ಲಿ ತಿಳಿಯಬಹುದು. ಗೌರವವು ವ್ಯಕ್ತಿಯ ನಿಜವಾದ ಆಸ್ತಿ ಎಂದು ಚಾಣಕ್ಯ ಹೇಳುತ್ತಾನೆ. ಒಬ್ಬ ವ್ಯಕ್ತಿಯು ತನ್ನ ಘನತೆಯ ಬಗ್ಗೆ ವಿಶೇಷ ಕಾಳಜಿಯನ್ನ ವಹಿಸಬೇಕು. ಎರಡನೆಯದಾಗಿ, ವ್ಯಕ್ತಿಯ ಜೀವನದಲ್ಲಿ ಜ್ಞಾನವು ಮುಖ್ಯವಾಗಿದೆ. ಚಾಣಕ್ಯ ಹೇಳುವಂತೆ ಒಬ್ಬ ವ್ಯಕ್ತಿಯು ಜ್ಞಾನವನ್ನು ಹೊಂದಿರುವುದು ಬಹಳ ಮುಖ್ಯ. ಅಜ್ಞಾನದಿಂದಾಗಿಯೇ ಮನುಷ್ಯನು ಸಾಯುತ್ತಾನೆ. ಸೇನಾ ನಾಯಕನಿಲ್ಲದೆ ಸೈನ್ಯವು ನಾಶವಾಗುತ್ತದೆ ಎಂದು ಉದಾಹರಣೆ ಸಹಿತ ವಿವರಿಸಿದ್ದಾನೆ. ಮೂರನೆಯದಾಗಿ, ಒಬ್ಬ ವ್ಯಕ್ತಿ ಶಾಂತವಾಗಿರುವುದು ತುಂಬಾ ಅವಶ್ಯಕವಾಗಿದೆ. ಆಚಾರ್ಯ ಚಾಣಕ್ಯನು ಶಾಂತಿಯಂತಹ ತಪಸ್ಸು ಮತ್ತೊಂದಿಲ್ಲ ಎಂದು ಹೇಳಿದ್ದಾನೆ. ಶಾಂತ ಸ್ವಭಾವದಿಂದ ಎಲ್ಲವನ್ನೂ ಸಾಧಿಸಬಹುದು ಎಂದು ತನ್ನ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ. ನಾಲ್ಕನೆಯದಾಗಿ, ಸಂತೃಪ್ತಿಯೇ ಅತ್ಯುನ್ನತ ಸಂತೋಷವಾಗಿರುತ್ತದೆ. ಸಂತೃಪ್ತಿಗಿಂತ ದೊಡ್ಡ ಸಂತೋಷ ಮತ್ತೊಂದಿಲ್ಲ. ಅಂಬಲಕ್ಕಿಂತ ದೊಡ್ಡ ರೋಗವಿಲ್ಲ, ಹಾಗೂ ಕರುಣೆಗಿಂತ ದೊಡ್ಡ ಧರ್ಮವಿಲ್ಲ. ಮನುಷ್ಯ ಯಾವಾಗಲೂ ತೃಪ್ತರಾಗಿರಬೇಕು. ದುರಾಸೆ ಎನ್ನುವುದು ನಾಶಕ್ಕೆ ಕಾರಣ ಎಂದು ಆಚಾರ್ಯ ಚಾಣಕ್ಯರು ಹೇಳಿದ್ದಾರೆ. ಐದನೆಯದಾಗಿ, ಎಲ್ಲವನ್ನೂ ಜ್ಞಾನದಿಂದ ಸಾಧಿಸಲಾಗುತ್ತದೆ ಎಂಬುದನ್ನ ನೀವು ಅರಿಯಬೇಕು. ಚಾಣಕ್ಯನ ಪ್ರಕಾರ ಜಗತ್ತಿನಲ್ಲಿ ವಿದ್ವಾಂಸನು ಮಾತ್ರ ಪ್ರಶಂಸೆಗೆ ಅರ್ಹನಾಗಿರುತ್ತಾನೆ. ವಿದ್ಯಾವಂತ ವ್ಯಕ್ತಿಗೆ ಎಲ್ಲೆಡೆ ಗೌರವ ಸಿಗುತ್ತದೆ. ಎಲ್ಲವನ್ನೂ ಜ್ಞಾನದ ಮೂಲಕ ಸಾಧಿಸಲಾಗುತ್ತದೆ. ಜ್ಞಾನವನ್ನ ಎಲ್ಲೆಡೆ ಪೂಜಿಸಲಾಗುತ್ತದೆ. ಜ್ಞಾನದ ಮೂಲಕ ಎಲ್ಲವನ್ನೂ ಸಹ ಸಾಧಿಸಬಹುದು ಎಂದು ಆಚಾರ್ಯ ಚಾಣಕ್ಯರು ತಮ್ಮ ನೀತಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ.